ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪಂಥಾಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪಂಥಾಹ್ವಾನ. ಪುತ್ರನ ಬೆನ್ನಲ್ಲೇ ಡಿಕೆಶಿ ಪಂಥಾಹ್ವಾನ ಸ್ವೀಕರಿಸಿದ ಎಚ್.ಡಿ. ಕುಮಾರಸ್ವಾಮಿ. ಡಿಕೆಶಿ ಜೊತೆ ಚರ್ಚೆ ಮಾಡೋಕೆ ನಾನು ರೆಡಿ ಇದ್ದೇನೆ. ನಿನ್ನೆ 20 ಜನ ರೈತರು ಬಂದು ಭೇಟಿ ಮಾಡಿದ್ರು ಅಲ್ವಾ. ನನಗೆ ನ್ಯಾಷನಲ್ ಕಾಲೇಜ್ ಹಣೆ ಬರವು ಕೂಡ ಗೊತ್ತು. ಎಷ್ಟು ಜನಕ್ಕೆ ಟೋಪಿ ಹಾಕಿ ಕಾಲೇಜ್ ಕಟ್ಟಿದ್ದೀರಾ ಅಂತಾನೂ ಗೊತ್ತು. ಬನ್ನಿ ಚರ್ಚೆ ಮಾಡೋಣ ಅಂತ ಡಿಕೆಶಿಗೆ ಎಚ್.ಡಿ. ಕುಮಾರಸ್ವಾಮಿ ಸವಾಲನ್ನ ಎಸೆದಿದ್ದಾರೆ. ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಪಂಥಾಹ್ವಾನವನ್ನು ಮುಂಚೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವೀಕರಿಸಿದ್ದು, ನಾವು ರೆಡಿ ಇದ್ದೀವಿ, ನೀವು ರೆಡಿನಾ, ಬನ್ನಿ ಚರ್ಚೆ ಮಾಡೋಣ, ನಿಮ್ಮ ಆಸ್ತಿ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ, ನಾವು ತೆಗೆದುಕೊಂಡು ಬರ್ತೀವಿ ಅಂತ. ನಾವು ನೋಡ್ಬೋದು ತೆಗೆದುಕೊಂಡು ಬಂದರೆ ಯಾರ್ಯಾರ ಆಸ್ತಿ ಎಷ್ಟೆಷ್ಟಿದೆ ಅಂತ. ಡಿಕೆ ಶಿವಕುಮಾರ್ ಅವರ ಪಂಥಾಹ್ವಾನವನ್ನ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹಿತ ಸ್ವೀಕರಿಸಿದ್ದಾರೆ. ಆಯ್ತು ಬನ್ನಿ, ನ್ಯಾಷನಲ್ ಕಾಲೇಜ್ ಕಟ್ಟಿದ್ದೀರಲ್ಲ, ಎಷ್ಟು ಜನಗಳ ತಲೆಗೆ ಟೋಪಿ ಹಾಕಿ ಕಟ್ಟಿದ್ದೀರಾ ಅನ್ನೋದು ಗೊತ್ತಿದೆ, ಬನ್ನಿ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಿಡದಿ ಟೌನ್ಶಿಪ್ ಸುತ್ತಮುತ್ತ ಏನಿದೆಯಲ್ಲ ಜಾಗ, ಅದರಲ್ಲಿ ಸರ್ಕಾರ ಬ್ರೋಕರ್ ಕೆಲಸ ಮಾಡ್ತಾ ಇದೆ, ರಿಯಲ್ ಎಸ್ಟೇಟ್ದವರಿಗೆ ಅದು ಹೋಗ್ತಾ ಇದೆ. ಇಲ್ಲಿ ಸರ್ಕಾರ 15 ವರ್ಷದಲ್ಲಿ 33,000 ಕೋಟಿಲಿ ಒಡ್ಕೊಂಡಿದೆ ಅಂತ ಹೇಳ್ತಾರೆ. ಬಟ್ ಈ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ. ಎಚ್.ಡಿ. ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾರೆ. ಸಿದ್ದರಾಮಯ್ಯ ನನ್ನ ಸ್ನೇಹಿತ, ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಇದ್ರ ಬಗ್ಗೆ ತನಿಖೆ ಆಗಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದಾದಮೇಲೆ ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಯಾವುದೇ ರೀತಿಯಾಗಿ ಬ್ರೋಕರ್ ಕೆಲಸ ಮಾಡ್ತಾ ಇಲ್ಲ, ಅಕ್ರಮವಾಗಿ ಯಾರ ಒಂದು ಭೂಮಿಯನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಮಾರುವಂಥದ್ದು ನಮಗೇನು ಬಂದಿಲ್ಲ ಸರ್ಕಾರಕ್ಕೆ. ಬಟ್ ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ ಮೊದಲು ನಿಮ್ಮದು ನೋಡ್ಕೊಳ್ಳಿ ಕುಮಾರಸ್ವಾಮಿ ಅವರೇ, ಇಲ್ಲ ನಿಮ್ಮದು ಆಸ್ತಿ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ, ನಾನು ಬರ್ತೀನಿ, ಚರ್ಚೆ ಮಾಡೋಣ ಅಂತ ಒಂದು ಪಂಥಾಹ್ವಾನ ಕೊಡ್ತಾರೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಷನನ್ನು ಕೊಟ್ಟಿದ್ರು ಮೊದಲು. ಇದೀಗ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಆಯ್ತು ಬನ್ನಿ, ನಾವು ರೆಡಿ ಇದ್ದೀವಿ, ನೀವು ರೆಡಿನಾ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾತನಾಡಿದ್ದಾರೆ. ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಯಾವ ವಿಚಾರಕ್ಕೆ ಜೈಲಿಗೆ ಹೋಗಿದ್ರು, ಯಾವ ವಿಚಾರಕ್ಕೆ ಜೈಲು ವಾಸವನ್ನು ಅನುಭವಿಸಿ ಬಂದರು, ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಬಟ್ ಈಗ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿದ್ದಾರೆ. ಆಸ್ತಿ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ, ನಾವು ತೆಗೆದುಕೊಂಡು ಬರ್ತೀವಿ, ಚರ್ಚೆ ಆಗಲಿ ಅಂತ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ? ಯಾವ ರಾಜಕಾರಣಿಗಳಾದರೂ ಸಹಿತ ಖಾಲಿ ಡಬ್ಬ ಅಲ್ಲಾಡ್ಸೋದೆ ಅಷ್ಟೇ. ಬಟ್ ಯಾರು ಕೂಡ ತೆಗೆದುಕೊಂಡು ಬಂದು ನನ್ನ ಆಸ್ತಿ ಇಷ್ಟಿದೆ ನೋಡಿ ಅಂತ ಯಾರ ಮುಂದೆ ತೋರಿಸಲ್ಲ, ಅದು ಜನತೆಗಂತೂ ತೋರಿಸೋದೇ ಇಲ್ಲ. ಬಟ್ ಇದು ಪರ ವಿರೋಧ ಮಾತುಗಳು ನಡೀತಾ ಇದೆ. ವರ್ಸಸ್ ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡೀತಾನೇ ಇದೆ. ರಾಜಕೀಯ ಅಂತ ಅಂದರೆ ಕೆಸರೆರ ಚಾಟ ಇರುತ್ತೆ, ಆ ಒಂದು ನಿಟ್ಟಿನಲ್ಲಿ ಕೆಸರೆರ ಚಾಟ ಶುರುವಾಗಿದೆ. ಕಾದು ನೋಡೋಣ.